ಎಲ್ರಿಗೂ ನಮಸ್ಕಾರ. ಇದು ನೋಡಿ ಮಲ್ಲೇಶ್ವರಂನಲ್ಲಿರೋ ದಕ್ಷಿಣಮುಖ ನಂದಿ ತೀರ್ಥ ದೇವಸ್ಥಾನ. ಇದು ಮಲ್ಲೇಶ್ವರಂ 15th ಕ್ರಾಸ್ ಹತ್ರ ಬರುತ್ತೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಇಲ್ವಾ, ಅಲ್ಲಿ ಹತ್ರನೇ ಇದೆ ಈ ದೇವಸ್ಥಾನ. ಆ್ಯಕ್ಚುಲಿ 1997ರಲ್ಲಿ ವಾಪಸ್ಸು ತೆಗ್ದಿರೋದು, ಮಣ್ಣಲ್ಲಿ ಮುಚ್ಚೋಗಿತ್ತಂತೆ. ಇದ್ರ ವಿಶೇಷತೆ ಏನಂದರೆ, ಇಲ್ಲಿ ಒಂದು ನಂದಿ ವಿಗ್ರಹ ಇದೆ, ಅದ್ರ ಬಾಯಿಂದ ಯಾವಾಗಲೂ ನೀರು ಸುರಿತಾ ಇರುತ್ತೆ. ಕೆಳಗೆ ಒಂದು ಲಿಂಗ ಸಹ ಇದೆ. ಅದು ಬಾಯಿಂದ ಬಂದಿದ್ದ ನೀರು ಲಿಂಗದ ಮೇಲೆ ಸುರಿದು ಈ ಕಲ್ಯಾಣಿ ಸೇರುತ್ತೆ. ಈ ಕಲ್ಯಾಣಿಯಿಂದ ಮುಂದೆ ಒಂದು ಬಾವಿ ಇದೆ, ಆ ಬಾವಿಗೆ ಹೋಗಿ ಸೇರಿಕೊಳ್ಳುತ್ತೆ. ಇದು ಬಂದು 16ನೇ ಶತಮಾನದಲ್ಲಿ ಕಟ್ಸಿರೋದು ದೇವಸ್ಥಾನ. ಬಟ್ ಶಿಥಿಲಗೊಂಡು ಮಣ್ಣಲ್ಲಿ ಮುಚ್ಚೋಗಿದ್ದನ್ನ 1997ರಲ್ಲಿ ಎಕ್ಸ್ಕವೇಷನ್ ಮಾಡಿ ತೆಗ್ದಿರೋದಿದೆ. ಸೊ ಚೆನ್ನಾಗಿದೆ ದೇವಸ್ಥಾನ. ರೋಡ್ ಲೆವೆಲ್ಗಿಂತ ಮೆಟ್ಲು ಹಿಡ್ದು ಕೆಳಗೆ ಬರಬೇಕು. ಸ್ವಲ್ಪ ಆಳವಾಗಿದೆ, ಹಾಗಾಗಿ ಅದು ಮಣ್ಣಲ್ಲಿ ಮುಚ್ಚಾಗಿದ್ದು ಗೊತ್ತಾಗುತ್ತೆ. ನೋಡಿ, ಇದೇ ಬಾವಿ. ಅಲ್ಲಿಂದ ಬಂದಿದ್ದ ನೀರು ಈ ಬಾವಿ ಸೇರಿ ಇಲ್ಲಿಂದ ರಾಜ ಕಾಲುವೆಗೆ ಹೋಗಿ ಅಲ್ಲಿಂದ ಗಾಳಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅಲ್ಲಿ ತನಕ ಹೋಗುತ್ತಂತೆ. ಅಲ್ಲಿಂದ ಮುಂದೆ ಗೊತ್ತಲ್ಲ ವೃಷಭಾವತಿ ನದಿ, ಅಲ್ಲಿಂದ ಅರ್ಕಾವತಿ ನದಿ ಹೋಗಿ ಕಾವೇರಿ ಸೇರ್ಕೊಳ್ಳೋದು. ಒಂದು ಅದ್ಭುತ ದೇವಸ್ಥಾನ. ಮಲ್ಲೇಶ್ವರಮಿಗೆ ಬಂದಾಗ ತಪ್ಪದೇ ವಿಸಿಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರ.